ಏನು ಮಾಡಕತ್ತೀಯಪ್ಪ? ಹಾಯ್, ಗುಡ್ ಮಾರ್ನಿಂಗ್. ಏನು ಈ ಅವಸ್ಥೆ ಅಂತ ಅನ್ಕೊಳ್ತಿದ್ದೆ. ಇದೆಲ್ಲ ಇವತ್ತು ಕ್ಲೀನಿಂಗ್. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ಏನು ಕ್ಲೀನಿಂಗ್ ಮನೆ ಇವತ್ತು? ಮನೆ ಸ್ವಚ್ಛ ಭಾರತ. ಮನೆ ಸ್ವಚ್ಛ ಭಾರತ್ ಅಭಿಯಾನ ಇಲ್ಲಿಂದ ಸ್ಟಾರ್ಟ್ ಆಯ್ತು ಪ್ರೊಸೆಸ್. ಇಲ್ಲಿಂದ ಹಿಡ್ಕೊಂಡು ತರ್ಸಬೇಕು. ಇಲ್ಲಿಂದ ಹಿಡ್ಕೊಂಡು ಇದೆಲ್ಲ ಇಲ್ಲ ಮೈ ಇಷ್ಟ ಆಗಿರೋದು. ಮ್ಯಾಗಿನ ಪ್ರೊಸೆಸ್ ಎಲ್ಲ ಇವತ್ತಿನಿಂದ ಇರೋದು. ಬಾಂಡಿ ತೊಳೆದಿದ್ದಾಯ್ತು. ಈ ಮನೆ ಕ್ಲೀನ್ ಮಾಡೋದಂದ್ರೆ ನನ್ನ ಕೈಲೇ ಒಳ್ಳೆ ಅನ್ಸ್ಬಿಟ್ಟೈತೆ. ಆದರೆ ಯಾರಿಗೆ ಹೇಳೋದು? ನಿಮ್ಮ ಅಪ್ಪ ಹೇಳು, ಒಂದು ಅಸಿಸ್ಟೆಂಟ್ ಕಳಿಸ್ತೀನಿ. ನಮ್ಮ ಅಪ್ಪಕ್ಕೆ ಬರಬೇಕು ಹೇಳ. ನಿಮ್ಮಪ್ಪ ಖಾಲಿ ಇರ್ತಾನೆ ಅವ. ಅವ್ರ ಅಪ್ಪನ ಹೆಸರು ಹೇಳ್ಬಿಟ್ರೆ ಸಿಟ್ಟು ಬರ್ತೈತಿ. ನಮ್ಮ ಅಪ್ಪನ ಹೆಸರು ಹೇಳ್ಬಿಟ್ರೆ ನಮಗೆ ಸಿಟ್ಟು ಬರೋಂಗಿಲ್ಲ. ಅಲ್ಲ, ನನ್ಗೆ ಅನ್ಸೋದು ಒಂದೇ, ಮನೆ ಕ್ಲೀನ್ ಮಾಡ್ಬೇಕಾರ ಪಕ್ಕದ ಮನೆ ಪಾರಮ್ಮ, ಹಿಂದಿನ ಮನೆ ಹನುಮಮ್ಮ, ಮುಂದಿನ ಮನೆ ಮಲ್ಲಮ್ಮ, ಸೊಸೆಯರಿಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಆದರೆ ನನಗೆ ಮಾತ್ರ ನಮ್ಮ ಅತ್ತೆ ಹೆಲ್ಪ್ ಮಾಡಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನೀನು ಒಂದು ಅಸಿಸ್ಟೆಂಟ್ ತಗಂತ ಮಾಡಿದ್ರು ಅವರು. ಹಾಗಾದ್ರೆ ಸೊಸೆಯಂದ್ರಿಗೆ ಅತ್ತುಗಳೆಲ್ಲ ಅಸಿಸ್ಟೆಂಟಾ? ಅಲ್ಲ, ನಿನಗೆ ಯಾರು ನಿಮ್ಮ ತಂಗಿಯಾರು ಬಂದು ಹೆಲ್ಪ್ ಮಾಡ್ತಾರಂತ. ನಮ್ಮ ತಂಗಿಯರು ಯಾರೂ ಇಲ್ಲ. ನಾನು ಆಲ್ಮೋಸ್ಟ್ ನೋಡಿದ ಪ್ರಕಾರ ಎಲ್ಲರ ಮನೆಯಲ್ಲೂ ಹತ್ತಿಗಳು ಬಾಂಡೆ ತೊಳೆಯೋದು, ಒಳಗಡೆ ಏನೋ ಕೆಲಸ ಮಾಡ್ತಿದ್ರು, ಹೊರಗಡೆ ಬಾಂಡೆ ತೊಳಿತಿರ್ತಾರೆ. ನಿಮ್ಮ ಅತ್ತೆ ಬಿಸಿ ಇರ್ತಾಳೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಅತ್ತೆ ಮನೆ ಕ್ಲೀನ್ ಮಾಡ್ಕೊಳೋದ್ರೆ ಬಿಸಿ ಇರ್ತಾಳೆ. ಹೌದಲ್ಲ? ಅಜ್ಜನ ಜಾತ್ರೆಗೋಸ್ಕರ ಮನೆ ಕ್ಲೀನಿಂಗು. ಇದೇನು ಹೇಳಮೈ? ಬೆಲ್ಲ. ಇದಕ್ಕೆ ಎಂಥ ಬೆಲ್ಲ ಅಂತಾರೆ? ಆರ್ಗ್ಯಾನಿಕ್ ಬೆಲ್ಲ. ಅಯ್ಯೋ, ಅಲ್ಲ, ಈ ಶರ್ಟ್ ಹಾಕೊಂಡಿದ್ದು ನೋಡಿ ಹೆಂಗೆ ಕಾಣಿಸಕತ್ತೀನಿ ಚಂದಾಗ. ಅಯ್ಯೋ, ಈ ಸಂಗಿ ಒಳಗೆ ಚೆನ್ನಾಗಿ ಬೀಳಂಗಿಲ್ಲ. ಆದ್ರೆ ಇನ್ನೊಂದು ಹುಡ್ಕಕ್ಕೆ ಹೋದ್ರೆ ಸಿಗಂಗೂ ಇಲ್ಲ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣ. ಸ್ಟಾರ್ಟ್ ಬಿಡು. ಆಡತ್ತಿ ನಿನ್ನೆ ನಾನು ಕ್ಲೀನ್ ಮಾಡಿದ್ದೆ, ಇವತ್ತು ಓದಿಡೋದು ಸಾಹೇಬ್ರ ಕೆಲಸ. ಈ ಬಾಂಡೆ ಇರ್ಬೇಕಾ ಇರ್ಬಾರ್ದು ಅನಿಸ್ಬಿಟ್ಟೈತೆ ಮನ್ಯಾಗ. ಬಾಂಡೆ ಇರ್ಬೇಕಾ ಇರ್ಬಾರ್ದ ಮನ್ಯಾಗ? ಇರ್ಬಾರ್ದು ಅನ್ಕೊಂಡು ನನಗೆ ಸಾಕಾಗ್ಬಿಟ್ಟೈತಿ. ಬಾಂಡೆ ತೊಳೆದು ಅವು ತೊಳೆದಿಟ್ಟಿತ್ತಲ್ಲ ಹಂಗಾಗಿ ಅವಾಗ ಅಲ್ಲ, ನೀವು ಅಡುಗೆ ಮಾಡ್ಬೇಡ ಅಂದ್ರೆ ನನ್ನ ಮಾಡದೇ ಇಲ್ಲ. ಏನ ಬೇಡ, ಇವತ್ತಿಂದ್ರ ಉಪವಾಸ ಇರೋಣ. ಅಲ್ಲ, ಅಡುಗೆ ಮಾಡಕ್ಕೆ ಹಚ್ಚದ ನನಗೆ, ನಾನೇ ಉಪವಾಸ ಇರಬೇಕು? ಕೊಡಲ್ಲ ಹೊರಗು, ಏನೇನು ಬೇಡಗುಬೆ? ನಳ ಬರೋ ಆಲ್ಮೋಸ್ಟ್ 2 ಕೂಡ ಖಾಲಿ ಆಗ್ಯಾವು. ಇನ್ನು ಕರೆಂಟ್ ಒಂದು ಯಾವಾಗ ಬರುತ್ತೋ ಯಪ್ಪ. ಮನೆಯಲ್ಲಿ ಹಿಂಗೆಲ್ಲ ತುಂಬಿಟ್ಟೈತೆ, ರಾಶಿ ರಾಶಿ. ಕೊಳೆ ಕ್ಲೀನ್ ಆಗೋ ಅಷ್ಟೊತ್ತಿಗೆ ಹಬ್ಬನ. ಅಲ್ಲ, ಇವನು ಯಾವ ಬಟ್ಟೆಗೆ ಹಾಕ್ತಿ ಅದನ್ನ ದೊಡ್ಡದೈತಿಲ್ಲ, ಅದ್ರಾಗ ಹಾಕೋಣ ಮತ್ತೆ. ಮಯ್ಯ, ಒಮ್ಮೆ ಶ್ರೀಮಂತ ಆಗ್ಬೇಕಂದ್ರೆ ಏನು ಮಾಡಬೇಕು? ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡ್ಬೇಕಾ? ಅಂದ್ರೆ ನಿದ್ದೆ ಮಾಡ್ಬೇಕಂದ್ರೆ ಅರ್ಥ ಏನು? ಮತ್ತೆ ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡಿ ಕನಸು ಬಿಟ್ಟು ಅವಾಗ ಶ್ರೀಮಂತ. ಅಲ್ಲ, ಈಗ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಆ ಮನೆ ಕೈಗೊಂದು ಕಾಲ್ಗೊಂದೆಲ್ಲ ಆಳುಗಳು ಇರ್ತಾವಲ್ಲ, ಅದಕ್ಕೆ ಕೇಳಿದ್ ನಾನು. ಶ್ರೀಮಂತ ಆಗ್ಬೇಕಂದ್ರೆ ಏನು ಮಾಡ್ಬೇಕು?
ನಿಮ್ಮಪ್ಪಗೆ ಹೇಳೆಲ್ಲ ಹೇಳ್ಬೇಕು, ದೊಡ್ಡ ಮನೆ ಕಟ್ಟಿಸ್ಕೊಡು. ಅಲ್ಲ, ನಮ್ಮ ಅಪ್ಪನ ಮನೆ ತಂದಿದ್ದ ಭಾಳ ದಿವಸ ಆಗಲ್ಲ, ಹಾಗಾಗಿ ನಿಮ್ಮ ಅಪ್ಪನ ಹತ್ರನೇ ಇನ್ನೊಂದು ಸ್ವಲ್ಪ ಕೇಳೋಣ ಅಂತ. ನಮ್ಮ ಅಪ್ಪಂದು ಇದ್ದದ್ದು ಒಂದು ಹೊಲ ಮಾರಿ ಮತ್ತೇನೆ ಇನ್ನೇನು ಸಿಗುತ್ತಂತೇನ? ಎಲ್ಲ ಜೀವನದಲ್ಲಿ ಅವ್ರೇನಂತಾರೋ ಇವ್ರೇನಂತಾರೆ ಅಂತೇಳಿ ಅನ್ನೋದಕ್ಕಿಂತ ಜಾಸ್ತಿ ನಾವು ಹೇಗಿದ್ದು ನಾವು ಹೇಗೆ ಬದುಕ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಥಂಡಿ ದಿನಕ್ಕೆ ನೀರಲ್ಲಿ ಹಾಕೋದ ಕಷ್ಟ ಅನ್ಸಕತ್ಬಿಟ್ಟೈತೆ ಹಸಿ. ಮಕ್ಕ ತಕೊಂಡಿಲ್ಲ ಅವಕ್ಕಲ್ಲ ತಂಡೆ ಆಗತ್ತ. ಗೈಸ್ ನೋಡಿಲಿ ಕ್ರಿಸ್ಮಸ್ ಟ್ರೀಸ್ ಮಾಡಿದ ಎಷ್ಟು ಚಂದ ಐತಿ. ಮೈ ಇಷ್ಟ ಆಯ್ತ ನಿನಗೆ? ಇವು ಚಿಕ್ಕ ಚಿಕ್ಕ ಬಲೂನ್ ಅದಾವಲ್ಲ ಕೆಳಗ್ ಬೀಳಕತ್ತಾವ. ಗಮ್ಮ ಅರಿರ್ತದ. ಅವತ್ತು ಟೈಮ್ ಹಾಕಿ ಆಗತ್ತಿದ್ದಲ್ಲ, ಹಂಗಾಗಿ ಬೇಗ ಅಂಟಿಸಿತ್ತಿದ್ನು. ಅಂಟಿ ನೀವ್ ಇದನ್ನ ಉಗಿದ್ ಬಿಟ್ರ ಅಂತ ಕೇಳಕತ್ತಾರ ಅವ್ರ. ಇದನ್ನ ಹೆಂಗ್ ಎಲ್ಲಿ ಉಗಿಬೇಕಪ್ಪ ಅಂತಂದೆ ನಿನ್ ನೋಡಿ ಅವ್ರು, ಅಯ್ಯೋ ಇಲ್ಲೇ ಐತ್ ನೋಡಿನ ಇಲ್ಲೇ ಇಟ್ಟಾರ ಅಂಟಿ ಅಂತಂದ್ರು. ಯಾವುದೇ ಕೆಲಸ ಆಗಿರಲಿ, ಸಣ್ಣ ಕೆಲಸನೇ ಆಗಿರಲಿ, ದೊಡ್ಡ ಕೆಲಸನೇ ಆಗಿರಲಿ, ಜೊತೆಗೂಡಿ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಈಗ ಹಾಸಿಗೆ ತೊಳಿಬೇಕಿತ್ತು. ಸೊ ಈಗ ತುಂಬ ಚಳಿ ಇರೋದ್ರಿಂದ ನೀರೆಲ್ಲ ತಣ್ಣಗಾಗಿರುತ್ತೆ. ಸೊ ನೀರಲ್ಲಿ ಅವ್ರಿಗಂತೂ ತೊಳೆಯೋದು ಬೇಡವೇ ಆಗಿತ್ತು. ಬಟ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೆಂಗೋ ಒಂದು ಹಸಿ ನೀರಲ್ಲಿ ಹಾಕಿದ್ವಿ. ಅದಾದಮೇಲೆ ಆನ್ಲೈನಲ್ಲಿ ನಾನು ಅಡುಗೆ ಮಾಡೋಕ್ಕೆ ಸೌಟ್ಗಳನ್ನ ತರಿಸಿದ್ದೆ. ಸೊ 1ರಿಂದ 1.5 ವರ್ಷನೇ ಆಗೋಯಿತು ನಾನು ತರಿಸಿ, ಬಟ್ ಒಂದನ್ನು ಯೂಸ್ ಮಾಡಿರಲಿಲ್ಲ. ಸೊ ಯಾವಾಗಿನೋ ಅಂತ ಹೇಳಿ ಕೇಳ್ತಿದ್ದ ಮೈ, ತುಂಬ ದಿನ ಆಯಿತು. ಬಟ್ ಅದು ಕಲರ್ ಬಿಡ್ತಿತ್ತಲ್ಲ, ಸೊ ಹಾಗಾಗಿ ಅಡುಗೆಯಲ್ಲಿ ಯೂಸ್ ಮಾಡೇ ಇರಲಿಲ್ಲ ನಾನು. ಬಟ್ ಏನೂ ಆಗಿರಲಿಲ್ಲ, ಒಂದು ಮಾತ್ರ ಹುಳ ಹತ್ತಿರೋ ಥರ ಹಾಳಾಗಿತ್ತು. ಸೊ ಅದನ್ನೇ ಕೇಳ್ತಿದ್ರು ಮೈ. ಸ್ವಲ್ಪ ದಿನ ಕಟ್ಟಿಗೆ ಅಲ್ಲ, ಸೊ ಹಾಗಾಗಿ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಬಟ್ ಅದರಲ್ಲಿರೋ ಕ್ವಾಲಿಟಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಹಾಗಾಗಿ ನಾನು ಅದನ್ನು ತರಿಸಿರೋದು. ಕ್ವಾಲಿಟಿ ಮಾತ್ರ ಒಂದು ಲೆವೆಲ್ಗೆ ಚೆನ್ನಾಗೇ ಇತ್ತು. ಸೊ ಅದಾದಮೇಲೆ ಪ್ಲಾಸ್ಟಿಕ್ ಕವರ್ ಎಷ್ಟಿದಾವೆ ಅಂತಲೇ ಹೇಳ್ತಾ ಇದ್ರು. ಇಡೀ ಮನೆ ತುಂಬ ಎಲ್ಲ ಪ್ಲಾಸ್ಟಿಕ್ ಕವರ್ಗಳಾಗಿತ್ತು. ಸೊ ಹಾಲು, ಮೊಸರು, ಬಿಸ್ಕೆಟು ಅದು ಇದು ಅಂತ ಹೇಳಿ ತಂದಿರೋದು ಎಷ್ಟೊಂದು ಕವರ್ಗಳೇ ತುಂಬೋಗಿತ್ತು. ಅದನ್ನು ನೋಡಿನೇ ಕೆಲವು ಶಾಕ್ ಆಗೋಯ್ತಾರೆ ಅವ್ರಿಗೆ, ಎಷ್ಟೊಂದು ಕವರ್ಗಳನ್ನ ಕೂಡಿಟ್ಬಿಟ್ಟು ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದಿಷ್ಟು ಸಾಮಾನುಗಳು ಎಲ್ಲಿರುತ್ತೋ ಏನೋ ಗೊತ್ತಿರಲ್ಲ. ಸೊ ಇದು ಹೋದ ವರ್ಷ ಜಾತ್ರೆಯಲ್ಲಿ ತೊಗೊಂಡಿರೋ ಕಡಾಯಿ. ಸೊ ಅದು ಜಂಗ್ ಹತ್ತಿ ಹಾಳಾಗೋಗಿತ್ತು. ನಾನು ಅದನ್ನು ಯೂಸ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಈ ಥರ ಜಂಗ್ ಬಿಟ್ಟು ಕಲರ್ ಥರನೇ ಆಗಿಬಿಟ್ಟಿತ್ತು ಅದು. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿರಲಿಲ್ಲ. ಇನ್ ಕೇಸ್ ಏನಾದರೂ ಬೇಕಾದರೆ ಮೆಹಂದಿನೂ ಅದರಲ್ಲಿ ಕಲಿಸ್ಬೋದು, ಬಟ್ ನನಗೆ ಯಾಕೋ ಇಷ್ಟ ಆಗಿ ಇರಲಿಲ್ಲ, ನಾನು ಹಿಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಎಲ್ಲ ಸಾಮಾನೆಲ್ಲ ತೆಗೆದ್ಮೇಲೆ ಮನೆ ಈ ರೀತಿ ಆಗಿಬಿಟ್ಟಿದೆ. ಇನ್ನು ಯಾವಾಗ ಕ್ಲೀನ್ ಆಗುತ್ತೋ ಅಂತ ಹೇಳಿ ಕಾಯಬೇಕು. ಸೊ ಈ ಥರ ಇದೆ ಮನೆಯಾಗ. ಹೊರಗಡೆ ಹಾಲಲ್ಲಿ ಅಡುಗೆ ಮನೆಗೇನು ಸಾಮಾನೆಲ್ಲ ಹಾಲಲ್ಲೇ ತಂದಿಟ್ಬಿಟ್ಟಿರೋದು. ಸೊ ಬೆಡ್ರೂಮಲ್ಲಿರೋ ಹಾಸಿಗೆ, ಬೆಡ್ಡು ಎಲ್ಲನೂ ಟೆರೆಸ್ ಮೇಲೆ ಹಾಕಿರೋದು. ಹಾಗಾಗಿ ಮನೆ ಎಲ್ಲನೂ ಖಾಲಿ ಖಾಲಿ ಅನ್ನಿಸ್ತಿದೆ. ಸೊ ಇವಾಗ ಎಲ್ಲನೂ ಸಾಮಾನು ಹೊರಗಿಟ್ಟಾದಮೇಲೆ ಸೊ ಈಗ ಜಾಡಿಸ್ಬೇಕಿತ್ತು ಎಲ್ಲನೂ. ನಮ್ಮ ಸಾಹೇಬ್ರಿಗೆ ವಿಡಿಯೋ ಬೇಡ ಆಗಿತ್ತು, ಬಟ್ ಆದರೂ ಇರಲಿ ಅಂತ ಹೇಳಿ ವಿಡಿಯೋ ಹಿಡಿದೆ. ಇಲ್ಲಿ ಕನ್ವರ್ಸೇಷನ್ ತುಂಬ ಚೆನ್ನಾಗಾಗಿತ್ತು, ಬಟ್ ವಾಯ್ಸ್ ಕ್ಲಾರಿಟಿ ಇಲ್ಲ. ಇನ್ನೂ ಸಾಮಾನುಗಳಿತ್ತು, ಕೆಳಗಿಳಿಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯಿತು. ಅವರದೇ ಕೆಲಸದ ಬಗ್ಗೆ ಹೇಳ್ತಿದ್ರು. ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ಈ ಥರ ಮನೆ ಕ್ಲೀನಿಂಗ್ ಅಂತ ಹೇಳಿ ಮಾಡಲೇ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು. ಬಟ್ ಈಗ ನಾವು ಬಿಡ್ತೀವ, ಕೆಲಸ ಮಾಡಿಸ್ತೀವಿ. ಓಕೆ, ಇದು ಜೋಕ್ ಪಾರ್ಟ್. ಇಲ್ಲಿ ಮೇಲಂತಂದರೆ ಕ್ಲೀನ್ ಮಾಡೋಕೆ ಅಷ್ಟು ಕಷ್ಟ ಆಗುತ್ತೆ. ಸೊ ನನ್ನ ಕೈಲಿ ಆಗೋದೇ ಇಲ್ಲ. ಸೊ ಹಾಗಾಗಿ ಮತ್ತೊಂದು ಸ್ವಲ್ಪ ಯಾರಾದರೂ ಹೆಲ್ಪಿಗೆ ಬೇಕೇ ಬೇಕಾಗುತ್ತೆ. ಹಂಗಂತಂತ ಮಾಡಲೇಬೇಕು ಅಂತೇನಿರಲ್ಲ. ಸೊ ಸಂಡೇ ಅಲ್ಲ, ಸೊ ಮನೇಲಿರ್ತಾರೆ. ಈ ಥರ ವರ್ಷಕ್ಕೊಂದು ಸಲ 2 ಸರಿ ಈ ಥರ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರೂ. ಮನೆಯಲ್ಲಿ ಸಾಮಾನು ಇರಬೇಕಾ ಬೇಡವಾ ಅಂತೇಳಿ ಕ್ವಶನ್ ಮಾರ್ಕ್ ಬರೋದೇ ಕ್ಲೀನ್ ಮಾಡಬೇಕಾದ್ರೆ. ಯಾಕಂದರೆ ಈ ಜಾಡಿಸೋದಷ್ಟು ಲೇಟ್ ಆಗಲ್ಲ, ಬಟ್ ಸಾಮಾನು ಅಲ್ಲಿದ್ದು ಇಲ್ಲಿ ಎತ್ತಿಡು, ಇಲ್ಲಿದ್ದು ಅಲ್ಲಿ ಎತ್ತಿಡು ಅನ್ನೋದೇ ಒಂದು ಕಷ್ಟ ಆಗಿಬಿಡುತ್ತೆ. ಅದೇ ಸ್ವಲ್ಪ ಜಾಸ್ತಿ ಬೇಜಾರು ಅನಿಸೋದು. ಆದಮೇಲೆ ಮೇಲಿನ ಸಾಮಾನೆಲ್ಲ ಕೆಳಗಿಟ್ಟಿದ್ರು. ತೆಗೆದು ನೋಡಿದರೆ ನಮ್ಮವ್ವ ಕೊಟ್ಟಿರೋದು ಒಂದು ಒಲೆ ಇತ್ತು.
ಸೊ ಅದು 3 ಒಲೆ ಇರೋದನೇ ಇತ್ತು. ಸೊ ಎರಡೆರಡು ಸೇಮ್ ನಾನು ಇವಾಗ ಯೂಸ್ ಮಾಡ್ತಿರೋ ಒಲೆನೂ ಅದೇ ಥರ ಇದೆ. ಸೊ ಎರಡೆರಡು ಒಲೆಗಳಿದಾವಲ್ಲ ಅಂತೇಳಿನೇ ಅಂತಿದ್ರು. ಇಷ್ಟೊಂದು ಸಾಮಾನುಗಳನ್ನ ತೆಗ್ದಾದ್ಮೇಲೆ ಗೊತ್ತಾಗೋದು ಇಷ್ಟೊಂದು ಇದಾವೆ ಅಂಥೇಳಿ. ಈ ಬಾಕ್ಸ್ಗಳನ್ನ ತೊಗೊಂಡು ಆಲ್ಮೋಸ್ಟ್ ನಾವು 1 ಇಯರ್ ಆಗಕ್ಕೆ ಬತ್ತನ್ಸುತ್ತೆ. ತೆಗ್ದೇ ಇರಲಿಲ್ಲ, ಎಷ್ಟೊಂದು ಬಾಕ್ಸ್ಗಳಿದೆ. ಆದರೂ ನಾನು ಅಂತ ಇರ್ತೀನಿ ಯಾವಾಗಲೂ ನನಗೆ ಏನೂ ಹಾಕಿಡೋಕ್ಕೆ ಬಾಕ್ಸ್ಗಳಿಲ್ಲ, ಅದು ಇದು ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೋಡ್ರಿ ಇಲ್ಲಿ ಎಷ್ಟೊಂದು ಇದ್ದಾವೆ. ಅದು ಮನೆ ಕ್ಲೀನ್ ಮಾಡ್ಬೇಕಾದ್ರೇ ಗೊತ್ತಾಗೋದು, ತುಂಬ ಬಾಕ್ಸ್ಗಳಿದ್ದಾವೆ. ಸೊ ಅದು ಯಾವಾಗೂ ನೆನಪಿರಲ್ಲ, ಯಾವಾಗೋ ಒಂದು ಸತಿ ಹೊರಗಡೆ ಹೋದಾಗ ತೊಗೊಂಡು ತಂದಿಟ್ಟಿರ್ತೀವಿ. ಯಾವುದೋ ಮಾಲಲ್ಲಿ ತಂದಿರೋದು ಅನ್ಸುತ್ತೆ ಇವು ಪ್ಲಾಸ್ಟಿಕ್ ಬಾಕ್ಸ್ಗಳು. ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟ ಅದು. ನೆಕ್ಸ್ಟ್ ಅದಾದಮೇಲೆ ಇನ್ನು ಮನೆ ಒರೆಸೋ ಕಾರ್ಯಕ್ರಮ. ಯಾವಾಗಾರ ಒಂದ್ಸರಿ ಅಷ್ಟೇ. ಅಲ್ಲ ನನಗೊಂದು ಡೌಟ್ ಮೈ, ಮದುವೆ ಆಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಮನೆಯಲ್ಲಿ ಏನೂ ಮಾಡಲ್ಲ ಅಂದ್ರೆ ಕಲ್ಕೋಬೇಕು ಗಂಡನ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಂತ ಅಂತಾರೆ. ಆದ್ರೆ ಬಂದಮೇಲೆ ಅಡುಗೆ ಬರಬೇಕು, ಅಡುಗೆ ಬರಲಿಲ್ಲ ಅಂದ್ರೆ ಒಂದು ಹೆಸರು, ಬಂದರೂ ಒಂದು ಹೆಸರು, ಯಾಕ ಅಂತ. ನೀನು ಹೆಂಗೆ ಹೇಳ್ಬೇಡ, ಏನಾರ ಒಂದು ಕ್ಲಾರಿಫೈ ಕೊಡ್ಲ. ಅಲ್ಲ ಎಷ್ಟೋ ಓದಿದ್ರು ಎಷ್ಟೋ ಮಾಡಿದ್ರು ತಿಕ್ಕೋದು ತೊಳೆಯೋದು ಅಂತ ಬಿಡಲೇ ಇಲ್ಲ. ಅಲ್ಲ ಎಲ್ಲ ಪೋಸ್ಟ್ಗಳು ಚೇಂಜ್ ಆಗ್ತಾರೆ. ಮಗಳು ಮದುವೆ ಸ್ವಲ್ಪ ದಿನ ಆದಮೇಲೆ ಹೆಂಡತಿ ಪಟ್ಟ ಬರುತ್ತೆ, ಆಮೇಲೆ ಟ್ಯೂಷನ್ ಹುಡುಗರು ಬಂದು ಆಂಟಿ ಅಂತಂದರು. ಆದರೆ ಪೊಸಿಷನ್ ಮಾತ್ರ ಅಡುಗೆ ಮನೆಯೇ ಸೀಮಿತ. ಯಾಕ ಇರೋ ಕೆಲಸನೇ ಅದೇ ಅಂತೆ. ತಿಕ್ಕು ತೊಳಿ ಕ್ಲೀನ್ ಮಾಡಿ ಅಷ್ಟು ದಿವಸ ಆತ ಏನು ಇದು ಹೋಗವಲ್ತಲ್ಲ ಪೆ. ಎಷ್ಟು ದಿನ ಆಯ್ತು ಮೈ ಫ್ರಿಜ್ ಕ್ಲೀನ್ ಮಾಡಿ? ಲಾಸ್ಟ್ ಟೈಮ್ ಮನೆ ಕ್ಲೀನ್ ಮಾಡಿದಾಗ ಫ್ರಿಜ್ ಕ್ಲೀನ್ ಮಾಡಿರಲಿಲ್ಲ. ಹಾಂ ಅಲ್ಲಿ ಡಬ್ಬಿ ಐತಲ್ಲ ಅದು ಇಡೈತಿರ್ಬೇಕು. ಅಲ್ಲ ಅದು ನೀರು ಭಾಳ ಸೋರಾಕಿತ್ತಲ್ಲ. ಹಾಂ ಅದು ಐಸ್ ಹೋಗೋರ್ಗೆ ಅಷ್ಟೇನ? ಬಟ್ ಅಲ್ಲಿ ಸಾಮಾನೆಲ್ಲ ಹೆಂಗೆ ಇಡೋದು? ಅಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕೋಬೋದನ್ನ ಅದನ್ನ. ಇಲ್ಲಿದ್ರಾಗ ಏನಾರು ಇದು ಅದು ಮೊಸರದು ಇದನ್ನದು ಇಡ ಕರೆಕ್ಟ್ ಆಗುತ್ತೆ, ನೀನು ಕೆಳಗೆ ಇಡ್ತೀನಿ. ಇದ್ರ ಮೇನ್ ಗ್ಲಾಸ್ ಒಂದು ಐತೆ ನೀನು ಇದನ್ನು ಮುಟ್ಟಕ್ಕೆ ಎದ್ರಿಕೊಂಡಂಗೆ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ರೂಮ್ ಕ್ಲೀನ್ ಮಾಡೋದು. ಈಗ ಮದುವೆಗಿಂದಿದು ಇನ್ನೂ ಹಂಗೆ ಐತೆಲ್ಲ ಗುಬ್ಬೆ ಇದು. ಸೈಡ್ ಒಂದು ಚೂರು ಏನೋ ಮುರಿದಂಗೆ ಆಗೈತೆ ಆಂಬಲ್ ಅದು. ಈ ಕಡೆ ಸೈಡ್ ಒಂದು ಚೂರು ಏನೋ ಆಗೈತೆ, ಹೌದಿಲ್ಲ? ಎಲ್ಲಾಗೈತಿ? ಎಷ್ಟು ವರ್ಷ ಆಯ್ತು ಮೈ ಇದು? 2023. ಹಾಂ, ಏಪ್ರಿಲ್ ಅಲ್ಲ ಫೆಬ್ರವರಿ 12. ಗುಬ್ಬೆ ಅದು ಕನ್ಫ್ಯೂಸ್. ಥರ್ಮಕೋಲ್ ಗೀತಾ ಸಾರಿ ಫಸ್ಟ್ ನಿನ್ನ ಹೆಸರು ಬರಬೇಕು. ಮಹೇಶ್ ಜೊತೆ ಏನೈತಿ ಗುಬ್ಬೆ? ಏನೈತದ ಮಹೇಶ್ ಜೊತೆ? ಹೇಳ ಗುಬ್ಬೆ, ಹೇಳ. ನಿನ್ನ ಹೆಸರು ನಾನು ಹೇಳ್ದೆ. ಈ ಕೆಳಗೆ ಏನೈತಿ ಹೇಳ? ಜೊತೆ ಆಯ್ತು. ನೆಕ್ಸ್ಟ್ ಗುಬ್ಬೆ ಹೇಳ ಗುಬ್ಬೆ, ಏನಂತ ಹೇಳ ಪಟ್ಟತೆ. ಎಷ್ಟು ವರ್ಷ ಆಯ್ತು ಹೇಳ ಗುಬ್ಬೆ, ಪಟ್ಟತೆ ಹೇಳ. ಹೇಳ್ಬೇಕಂತೆ ಹೇಳಪ್ಪ. ಇಲ್ಲಿ ನೋಡಿ ಎಲ್ಲದ್ರ ಮ್ಯಾಗೂ ನಮ್ಮ ಅಪ್ಪನ ಹೆಸರದಾವ. ರಾಮಪ್ಪ ಸಿದ್ದಪ್ಪ ಅವರದೇ 12/2/2023. ಇಲ್ಲಿ ನೋಡ್ಬೇಕಾರೆ ಟ್ರೆಸ್ರಿ ಮೇಲೆ ಸಕ್ರೆ ಹಿಂಗೆ ಐತೆ ನೋಡಿಲಿ. ಇಲ್ಲಿ ನೋಡಿರಿ, ರಾಮಪ್ಪ ಸಿದ್ದಪ್ಪ ಅವರದಿ ಸಾಕಿನ್ ಬ್ಯಾಕ್ವುಡ್. ಸ್ವಲ್ಪ ಡೇಟ್ ಇದಾಗೈತೆ ನೋಡಿ, ಲಾಸ್ಟ್ ಟೈಮ್ ಒರೆಸ್ಬೇಕಾದ್ರೆ ಹೋಗೈತದು. ಇನ್ನದ್ರ ಮ್ಯಾಗ ಹೆಸರು ಬೇಕಪ್ಪ, ಹೆಸರು ಪಾಟ್ ಅಂತ ಹೇಳ್ಗುಬ್ಬೆ. ನಾನು ಹೇಳಿಲ್ಲ ಸಾಮಾನ್ ಮೇಲೆ ಅಂತ. ಅಲ್ಲಿದ್ ಬಿಟ್ಟಪ್ಪ, ಅದು ಮ್ಯಾಟ್ರ್ ಆಗಲ್ಲ, ಇದೇ ಮ್ಯಾಟ್ರ್ ಆಗತ್ತೆ. ಹೇಳಪ್ಪ, ಇಷ್ಟು ಗೊಳಾಡಿಸ್ಬೇಡಿ ಹೇಳ. ಧೂಳೈತ್ ಬಿಡು, ಹೆಸರು ಹೇಳುವ. ಈಗ ಹೇಳ್ತೀರ ಇಲ್ಲ ಸಾಯ್ಬ್ರು ನೀವು?
ಅದ ಮಹೇಶ್ ಅಂತ ಇದ್ನಲ್ಲ. ಹಾಂ ಮಹೇಶ್ ಜೊತೆ ಜೊತೆ ಐತಲ್ಲ. ಹಾಂ ಜೊತೆ ಏನು ಅದ ಜೊತೆ ಐತಿ. ಹೇಳ್ ಗುಬ್ಬೆ ಎಂತ ಕಾಡಿಸ್ತಿ ಪಟ್ಟತ ಹೇಳ್ ಗುಬ್ಬೆ. ಈಗ ಏನ್ ಸ್ವಚ್ಛ ಮಾಡಂದೆ ಅಥವಾ ಗುಬ್ಬೆ ಈಗ ಹೇಳ್ತೇ ಇಲ್ಲ, ನೀನು ಸ್ವಚ್ಛ ಮಾಡೋದು ಬಿಟ್ರೂ ಪರವಾಗಿಲ್ಲ, ಹೆಸ್ರು ಮಾತ್ರ ಹೇಳ್ಬೇಕು. ಕೊಡಪ್ಪ ಹೇಳು ಪಟ್ಟಂತ ಹೇಳಿ. ಅದ ಹೇಳ್ದಲ್ಲ ಮಹೇಶ್ ಅಂತ ಐತೆ ಅಂತ. ಇಷ್ಟು ಕಾಡಿಸ್ಬಾರ್ದೇ ಗುಬ್ಬೆ, ಹೇಳಪ್ಪ. ನಿನ್ನ ಹೆಸರು ನಿನಗ ಗೊತ್ತಿರೋದಲ್ಲ. ನನ್ನ ಹೆಸರು ನಾನು ಹೆಂಗೆ ಹೇಳಕ್ಕಾಗತ್ತ ಹೇಳು. ಹೆಂಗೆ ಹೇಳ್ದು ನೋಡು. ಮಹೇಶ್ ಜೊತೆ ಅಂತ ನಾನು ಹೇಳಿದ್ದೀನಿ, ಹೇಳಪ್ಪ ಪ್ಲೀಸ್ ಹೇಳು ಗುಬ್ಬೆ. ನಿನ್ನ ಮನೆ ಕ್ಲೀನ್ ಮಾಡಕ್ಕೆ ಹಚ್ಚಂಗಿಲ್ಲ, ನಾನು ಬಿಟ್ಬಿಡ್ತೀನಿ ಈಗ, ಹೇಳಪ್ಪ. ಹೇಳು ಗುಬ್ಬೆ, ಹೇಳು ಗುಬ್ಬೆ. ಹೇಳ್ತಿಲ್ಲ ಗುಬ್ಬೆ. ಈಗ ನಿನ್ಗೊಂದು ಗಿಫ್ಟ್ ಕೊಡ್ತೀನಿ ಗುಬ್ಬೆ. ನಾನು ನಿನ್ನ ಹೆಸರು ಹೇಳ್ತಿಂದ್ರೆ ಈ ಗಿಫ್ಟ್ ಕೊಡ್ತೀನಿ, ಪಟ್ ಅಂತ ಹೇಳಪ್ಪ. ನಿಂಗೆ ಏನು ಬೇಕದನ್ನ ಕೊಡ್ತೀನಿ, ಹೇಳಪ್ಪ. ನಾನು 3 ಅನ್ಸಷ್ಟೊತ್ತಿಗೆ ಹೇಳ್ದೆ ಸರಿ ಗುಬ್ಬೆ, ಇಲ್ಲಾಂದ್ರೆ ಹೋಗ್ಬಿಡ್ತೀನಿ ನಾನು ನಮ್ಮೂರಿಗೆ. ಯಾಕಂತ ಕೇಳ್ದಂದ್ರೆ ಮೈ ನನ್ನ ಹೆಸರು ಹೇಳವಲ್ರ ಅದಕ್ಕೆ ಅಂತೆ. ಹೇಳು ಗುಬ್ಬೆ. ಈಗ ಸ್ವಚ್ಛ ಮಾಡೋ ಟೈಮ್ನಾಗ ಒಬ್ಬ ಸಾಕಪ್ಪ ದೇವ್ರು ಎಷ್ಟು ಗೊಳಾಡಿಸಿದ್ ಹೋಗ್ಲದ. ಹೇಳು ಗುಬ್ಬೆ. ಮಹೇಶ್ ಗೀತಾ ಅಂತ ಐತೆ ನೋಡಿ. ಇಷ್ಟು ಹೇಳಕ್ಕೆ ಇಟ್ಟವ ಇಂತು ಮೈ ನನ್ನ ಹೆಸರು ಹೇಳ್ದೆ. ಈಗ ನೆಕ್ಸ್ಟ್ ಪ್ರೊಸೆಸ್ಸು ಫೋಟೋ ಕ್ಲೀನಿಂಗ್ ಮಾಡೋದು. ಈಗ ಎಷ್ಟು ವರ್ಷ ಆಯ್ತು ಗುಬ್ಬೆ ಫೋಟೋ? ಇದೇ ಸೀಸನ್ ಒಳಗೆ ನಾನು ಫೋಟೋ ಶೂಟ್ ಮಾಡಕ್ಕೆ ಹೋಗಿ ಜನವರಿಗೆ ಇರುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ ಇದು. ಹೌದೇನು? ಇದು ಮದುವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಅದ. ಈ ಫೋಟೋ ಇದು ಮದುವೆ ಹಿಂದಿನ ದಿನ. ಇದು ಮಾಮ ಇರಲಿಲ್ಲ ಅಂತ ಈ ಫೋಟೋ ಮಾಡಿಸಿರೋದು. ಇದು ಲಾಸ್ಟ್ ಟೈಮ್ ಬರ್ಡೇಗೆ ನಮ್ಮವ್ವ ನಮ್ಮ ಅಪ್ಪನ ಜೊತೆ ಫೋಟೋ ಇಲ್ಲ ಅಂತೇಳಿ ಮಾಡಿಸಿರೋದು ಇದು. ಹೌದೇನಿಲ್ಲ? ನೆಕ್ಸ್ಟ್ ಇದು ಲಾಸ್ಟ್ ಟೈಮ್ ಇದು ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ಇದು ಗಿಫ್ಟ್ ಕೊಟ್ಟಿರೋದು. ಇದು 2 ಫೋಟೋ, ಮದುವೆ ದಿನ ಇವೆರಡು ಫೋಟೋ. ಇದು ಮದುವೆ ಹಿಂದಿಲ್ದಿಲ್ಲ ಇದು ಗ್ರೂಪ್ ಫೋಟೋ. ನಮ್ಮ ಗುಂಡೆ ಎಷ್ಟು ಸಣ್ಣವದಾವ ನೋಡ್ರಿ, ಈ ಟೈಕಳು ಗೊಂಬೆಗಟ್ಲೆ ಅದ. ಇದೊಂದು ಗ್ರೂಪ್ ಫೋಟೋ ಐತಿ. ಗುದಿಗಿ ಫ್ಯಾಮಿಲಿ ಗ್ರೂಪ್ ಫೋಟೋ ಇದು. ಇದು ಮದುವೆ ದಿನದ ಗ್ರೂಪ್ ಫೋಟೋ. ಇಲ್ಲಿ ದೊಡ್ಡ ಮಾಮ ನಮ್ಮ ಮದುವೆಯಲ್ಲಿದ್ದ ಆ ಫೋಟೋ ಇದು. ತಗೋರಿ ಎಲ್ಲ ಹಾಕ್ತಿರಿ ಫೋಟೋ. ಬಿಡ ಇಲ್ಲಿ ವಾಸ್ತ ಕೊಡಿ ಬಸ್ನ ಇವಾಗ ಎಲ್ಲಿವಾದ ನೀವು ಇದು ನೀವು ಇಲ್ಲಿ ಫೋಟೋಗಳೆಲ್ಲ ಅವ್ರವ್ರ ಜಾಗಕ್ಕೆ ಶಿಫ್ಟ್ ಆಗಿಬಿಟ್ಟು. ಗುಬ್ಬೆ ಈ ಫೋಟೋದಾಗ ಅತ್ತೆ ಎಷ್ಟು ಚಂದ ನಗಾಕತ್ತಾಳ, ನಕ್ಕೊಂತ ಆಶೀರ್ವಾದ ಮಾಡ್ಯಾಳ. ಆದರೆ ಈಗ ಹಂಗಿರಲ್ಲಲ್ಲ, ಈಗ ಮನುಷ್ಯನಾಗ ನಗ್ತಾಳ. ಅವಾಗ ಪೂರ್ತಿ ಎಲ್ಲರೂ ನೋಡುವಂಗೆ ನಕ್ಕಿದ್ಲ, ಈಗ ಮನುಷ್ಯನೇ ನಗ್ತಾಳೇನು. ಯವ್ವ ದೇವ್ರಿ, ನಂಗೆ ಸೂಟ್ ಆಗಂಗಿಲ್ಲ. ಹೋಗುಬ್ಬೆ ಆಕಿನ ಮುದ್ದಿನ ಸಸಿ ಬೇರೆದಾರ. ಇದು ನನ್ನ ಬರ್ಡೇಗೆ ಸ್ಪೆಷಲ್ ಆದಂಥ ಗಿಫ್ಟ್ ಬಂದಿರೋದು. ಏನಾಗುಬ್ಬೆ? ನೀನು ಕೊಟ್ಟಿ, ಮತ್ತೆ ಯಾರು ಕೊಡ್ಬೇಕು? ಯಾರು ಕೊಟ್ಟಿರಂತ ಸಾಹಿಬ್ ಎಲ್ಲ ವಿಡಿಯೋದೆಲ್ಲ ಅತ್ತೆನ ಗೋಳಾಯ್ತು. ಯಾವ ವರ್ಷದ ಆಮೇಲೆ ನಮ್ಮ ಮನೆಯ ಬಸವಣ್ಣಗಳು 2 ಇವು ಹೆಚ್ಚು ಚಂದ. ಇವು ಇನ್ನೊಂದು ಜೊತೆ ಇದ್ದು ಮಣ್ಣಿನೂ ಇದ್ದವು, ಅವನು ತೆಗೆದು ಇದು ಗಿಡಕ್ಕೆ ಹಾಕಿದೆ ನಾನು. ಎಷ್ಟು ಚಂದ ಅದ ನೋಡ್ರಿ. ಹಾಂ, ರಾಧಾಕೃಷ್ಣ. ಎಲ್ಲ ಕೆಲಸ ಮುಗಿಸಿ ಕರೆಕ್ಟಾಗಿ ಎಲ್ಲನೂ ಅರೇಂಜ್ಮೆಂಟ್ ಮಾಡಿ. ಗುಬ್ಬೆ ಡಾಲಿ ಸಿಟ್ಟು ಬಂದುಬಿಟ್ಟೈತಿ, ಯಾಕೋ ನೀಟಾಗಿ ಕೂಡೋದು ಬಿಟ್ಟು ಒಳಬಿಟ್ಟೈತಿ. ಬಟ್ಟೆನೇ ಎಷ್ಟು ನೀಟಾಗಿ ಜೋಡ್ಸಿನ ಗುಬ್ಬೆ ನಾನು. ಏನು ಅವಾರ್ಡ್ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ನನ್ನ ಸಾಹೇಬ್ರು ಮಂಡಾಳ ಒಗ್ಗರಣೆ ಎಷ್ಟು ನೀಟಾಗಿ ಮಾಡಿದರು. ಖಾರ ಮಂಡಾಳ ಅಲ್ಲ ಗುಬ್ಬೆ? ಖಾರ ಮಂಡಾಳ ತಿನ್ಬೇಕು. ಏನಪ್ಪ ಚಹಾ ಮಾಡ. ಎಂತ ಎದುರಿಸ್ತೀಯ ಗುಬ್ಬೆ? ಆಯಿತು, ಟೀ ಕುಡ್ಕೊಂಡ್ರೆ ಮುಗೀತು. ಇವತ್ತು ಸಂಡೇನಿಂದ ಟೀ ಮಾಡೋದು ನಂದಲ್ಲ.
ಗುರಾಯಿಸ್ಬೇಡ. ಹೇಳಪ್ಪ ಏನಾರ ಒಂದು ಹೇಳ್ಬಿಡು. ಎದ್ರ ಚಾ ಮಾಡಲಿ? ಓಕೆ ಫೈನ್. ಅಲ್ಲ ಗುಬ್ಬೆ, ಬೆಳಗ್ಗೆ ನೋಡೋದಕ್ಕೆ ಈಗ ನೋಡೋದಕ್ಕೆ ಡಿಫ್ರೆನ್ಸ್. ಬೆಳಗ್ಗೆ ನೋಡಿದ್ರೆ ಕಡ್ಡಿ ಅವತಾರಿದ್ದ, ಇವಾಗ ನೋಡಿ ಕಟಿಂಗ್ ಮಾಡಿಸ್ಕೊಂಡು ಎಷ್ಟು ಚಂದ ಮೀರಿ ಮೀರಿ ಮಿಂಚಾಕತ್ತೈತಿ ಗುಬ್ಬೆ. ಹೌದಾ? ಯಾವ ಕಟಿಂಗ್ ಮಾಡಿಸ್ಕೊಂಬಂದಿ? ನನ್ನ ಹೆಸರು ಹೇಳಂದಿದ್ದೆ ಗುಬ್ಬಿ. ಚೆನ್ನಾಗಿ ಕಾಣಕತ್ತೆ. ಫೈನಲ್ ಆಗಿ ವಿಡಿಯೋಲ್ಲಿ ಮೈ ಬರ್ತಿದ್ರು ಆದರೆ ಮಾತಾಡ್ತಿರ್ಲಿಲ್ಲ. ಫೈನಲ್ ಆಗಿ ಅವ್ರ ಹತ್ರನೇ ಇವತ್ತು ಮಾತಾಡ್ಸೀನಿ. ಎಷ್ಟೊಂದು ಕ್ಲಿಪ್ಗಳು ಜಾಸ್ತಿ ಬಂದಿಲ್ಲ, ಮೈಕ್ ಯೂಸ್ ಮಾಡಿಲ್ಲ, ಆದರೂ ಮೈ ಹತ್ರ ಮಾತಾಡ್ಸೀನಿ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾಹೇಬ್ರು ಏನಾರು ಹೇಳ್ತೀರಿ? ನಗದೊಂದೇ ಏನು ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್.